ಎಲ್ರಿಗೂ ನಮಸ್ಕಾರ. ಇವತ್ತು ಅವರೆಕಾಳು ಸಾರು ಹಾಗೆ ರಾಗಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಪಾತ್ರೆಯಲ್ಲಿ ನೀರು ಹಾಕಿ ಅವರೆಕಾಳು ಸಾರಿಗೆ ನೀರು ಕುದಿಯೋಕ್ಕಿಟ್ಟೆ. ಇವಾಗ ಮುದ್ದೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪಾತ್ರೆಗೆ ಕೂಡ ನೀರು ಹಾಕಿ ಇಡ್ತಾ ಇದ್ದೀನಿ. ಸೊ ಅವರೆಕಾಳು ಸಾರಿಗೆ ಏನು ಅಂತಂತಂದರೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಆವಾಗ ಅವರೆಕಾಳು ಹಾಗೆ ದಪ್ಪ ದಪ್ಪನಾಗಿ ಹೆಚ್ಚಿರುವಂತಹ ಆಲೂಗಡ್ಡೆಯನ್ನು ಅದಕ್ಕೆ ಹಾಕಬೇಕು. ನೋಡಿ, ಒಂದೇ ಆಲೂಗಡ್ಡೆ ಸಾಕು. ಒಂದು ಆಲೂಗಡ್ಡೆ ಸ್ವಲ್ಪ ಅವರೆಕಾಳನ್ನು ಹಾಕಿ ಕುದಿಯೋ ನೀರಿಗೆ ಬೇಯಿಸ್ಲಿಕ್ಕೆ ಇಡಬೇಕು. ಈ ಟೈಮಲ್ಲಿ ಉಪ್ಪು ಆ ಥರ ಏನು ಹಾಕೋದು ಬೇಡ. ಕೊನೆಯದಾಗಿ ಉಪ್ಪನ್ನು ಹಾಕೋಣಂತೆ. ಸೊ ಇವಾಗ ಇದನ್ನು ಮುಚ್ಚಿಟ್ಟೆ ಕುದೀಲಿ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ರುಬ್ಕೊಳ್ಳಿಕ್ಕೆ ಈ ಸಾರಿಗೆ ಸಿಂಪಲ್ಲಾಗಿ ಏನೇನು ಅಂತಂತ ನೋಡೋದಾಯಿತು ಅಂತಂತಂದರೆ, ನಾನು ತಟ್ಟೆಲಿ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ರೆಡಿ ಮಾಡಿದ್ದೀನಿ. ಅದು ಕೊನೆಗೆ ಒಗ್ಗರಣೆ ಕೊಡಲಿಕ್ಕೆ. ಇವಾಗ ರುಬ್ಕೊಳ್ಳಿಕ್ಕೆ ಕಡಲೆ, ಹುರ್ಗಡಲೆ ಹಾಗೆ ಒಣ ಕೊಬ್ಬರಿ, ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಇನ್ನೂ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಳ್ತೀನಿ. ಅದಾದ ತಕ್ಷಣ ಅದ್ರ ಜೊತೆಗೇ ಗಾಂಧಾರಿ ಮೆಣಸು ಅಂತ ಮಂಗಳೂರು ಸೈಡ್ ಇದೆಲ್ಲ ಸಿಗುತ್ತೆ. ಅದು ಸಾರಿಗೆ ತುಂಬಾ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಬಟ್ ನಮ್ಮ ಭಾಗದಲ್ಲಿ ಸಿಗಲ್ಲಪ್ಪ ನಮಗೆ ಅಂತ ಅನ್ನೋರು ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಪುಡಿ ಏನಾದರೂ ಅಥವಾ ಹಸಿಮೆಣ್ಸಿನ್ಕಾಯನ್ನು ಬಳಕೆ ಮಾಡ್ಕೋಬೋದು. ಸೊ ಅಲ್ಲಿ ನೋಡಿ, ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಒಗ್ಗರಣೆಗೆ ಎತ್ತಿಟ್ಕೊಂಡು ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ. ಇದಕ್ಕೇನಪ್ಪ ಅಂತಂದರೆ ನೀರು ಹಾಕದೇ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದು ತರಿತರಿಯಾಗಿ ರುಬ್ಕೊಳ್ಳೋ ಅಂಥದ್ದು. ತುಂಬ ದಪ್ಪ ಇದ್ದರೂ ಚೆನ್ನಾಗಿರಲ್ಲ, ಹಾಗೆ ತುಂಬ ನಯಸ್ಸಾದರೂ ಕೂಡ ಇದು ಚೆನ್ನಾಗಿರಲ್ಲ ಅಂತ ಹೇಳೋಂಥದ್ದು. ಸೊ ಇವಾಗ ನೋಡ್ತಾ ಇದ್ದೀನಿ ಇದು ಆಗಿದೆನಾ ಅಂತಂದರೆ ಇನ್ನೊಂದು ಸ್ವಲ್ಪ ಆಗಬೇಕು. ಸ್ವಲ್ಪ ದಪ್ಪನಾಗೇ ಇತ್ತು. ಸೊ ಬೇಡ ಇದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸರಿ 2 ಸರಿ ಗ್ರೈಂಡ್ ಮಾಡೋಣ ಅಂತೇಳಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಗ್ರೈಂಡ್ ಆಯಿತು. ಇದು ಇವಾಗ ಇದ್ರ ಜೊತೆಗೇನು ಅಂತಂತಂದರೆ, ನಮ್ಮ ಮನೇಲಿರುವಂಥ ಯಾವುದಾದ್ರೂ ಸಾಂಬಾರು ಪುಡಿ ಆಗಿರ್ಬೋದು, ಅಥವಾ ಹೊರಗಡೆ ತಂದಿರುವಂಥ MTR ಸಾಂಬಾರು ಪುಡಿ ಆಗಿರ್ಬೋದು, ಅಥವಾ GRB ಆಗಿರ್ಬೋದು, ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಸಾಂಬಾರು ಪುಡಿಯನ್ನು ಇದಕ್ಕೆ ಹಾಕೊಳ್ಳೋ ಅಂಥದ್ದು. ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಆ್ಯಡ್ ಮಾಡ್ತಾ ಇರೋವಂಥದ್ದು. ಹಾಗೆ ಅರಿಶಿಣದ ಪುಡಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಅದರ ಜೊತೆಗೇ ಸ್ವಲ್ಪ ಬೆಲ್ಲವನ್ನು, ಸಾರಿಗೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಇದು ಮಾಡ್ಕೊಳ್ಳೋಂಥದ್ದು. ಪಕ್ಕದಲ್ಲೇ ಹುಣಸೆ ಹಣ್ಣನ್ನು ಕೂಡ ನಾನು ನೆನೆ ಇಟ್ಟಿದ್ದೀನಿ. ಅದು ಕೊನೆಗೆ ನಾನು ಆ ಹುಣಸೆ ರಸವನ್ನು ಹಾಕುವಂಥದ್ದು. ಇವಾಗ ಕಾಳು ಬೆಂದಿದೇನೋ ಇಲ್ವಾ ಅಂತ ಒಂದು ಕಾಳನ್ನ ಇಸಿಗೆ ನೋಡಿದಾಗ ಅದು ತುಂಬ ಸ್ಮೂತಾಗಿತ್ತು ಅಂತಂದರೆ, ಮೃದುವಾಗಿತ್ತು ಅಂತಂದರೆ ಓಕೆ, ಇದು ರೆಡಿ ಆಗಿದೆ, ಕುದ್ದಿದೆ, ಬೆಂದಿದೆ ಅಂತೇಳಿ ಅರ್ಥ. ಈ ಟೈಮಲ್ಲಿ ನಾವು ತರತರಿಯಾಗಿ ರುಬ್ಕೊಂಡಿರುವಂಥ, ನೀರು ಹಾಕದೇ ರುಬ್ಕೊಂಡಿರುವಂತಹ ಒಂದು ಮಿಶ್ರಣವನ್ನು, ರುಬ್ಬಿರುವಂತಹ ಮಿಶ್ರಣವನ್ನು ಈ ಒಂದು ಇದಕ್ಕೆ ಕುದಿಯೋ ನೀರಿಗೆ ಹಾಕ್ಕೊಳ್ಳೋ ಅಂಥದ್ದು. ಅದು ನೋಡಿ, ನಾವು ನೀರು ಕೂಡ ಹಾಕಿರೋದಿಲ್ಲ, ತರತರಿಯಾಗಿ ರುಬ್ಕೊಂಡಿರ್ತೀವಿ. ಅದು ಎಷ್ಟು ಚೆನ್ನಾಗಿ ಅವರೆಕಾಳು, ಆಲೂಗಡ್ಡೆ ಮತ್ತು ನೀರು ಜೊತೆಗೆ ಇದು ಚೆನ್ನಾಗಿ ಹದವಾಗಿ ಹೊಂದ್ಕೊಳ್ಳುತ್ತೆ. ಕುದ್ದ ಮೇಲಂತೂ ಇನ್ನೂ ಕೂಡ ಚೆನ್ನಾಗಿ ಒಂದು ಸ್ಟ್ರಕ್ಚರ್ ಬರೋ ಅಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇವಾಗ ಇದನ್ನು ನಾವು ಹಾಕಿದ್ವಿ, ಇದು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಇನ್ನೊಂದು ಕುದಿ ಬಂತು ಅಂತಂದರೆ ಇದು ಸಾಂಬಾರು ರೆಡಿ ಅಂತೇಳಿ ಹೇಳುವಂಥದ್ದು. ಆ ಕಡೆ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅನ್ನ ಹಾಗೆ ರಾಗಿ ಮುದ್ದೆ, ಹಾಗೆ ಅವರೆಕಾಳು ಸಾರು ಊಟ ಮಾಡುವಂಥದ್ದು. ಸೊ ಇವಾಗ ಇದಕ್ಕೆ ಕೊನೆಯದಾಗಿ ದಪ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳುವಂಥದ್ದು. ಇದ್ರ ಜೊತೆಗೇ ಹುಣಸೆ ರಸ ಆವಾಗಲೇ ನೆನೆ ಇಟ್ಟಿದ್ದೀನಿ ಅಂತಂದಲ್ವ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಎಷ್ಟು ಬೇಕೋ ಅಷ್ಟು ಹುಳಿಗೆ ತಕ್ಕ, ಅಂದರೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಹುಳಿನ ನಾವು ಇದಕ್ಕೆ ಹಾಕ್ಕೊಳ್ಳೋವಂಥದ್ದು. ಹುಣಸೆ ರಸವನ್ನು ನೋಡಿ, ಹುಣಸೆ ಹಣ್ಣು ಕೂಡ ತುಂಬ ಕಪ್ಪಾಗಿತ್ತಂದರೆ ಸಾರು ಕಲರೇ ತುಂಬ ಚೇಂಜ್ ಆಗಿಬಿಡುತ್ತೆ. ಹೊಸ ಹುಣಸೆ ಹಣ್ಣಲ್ವ, ಹುಳಿ ಚೆನ್ನಾಗಿರುತ್ತೆ. ಅದರ ಜೊತೆಗೇ ಸಾಂಬಾರಿನ ಕಲರ್ ಕೂಡ ಚೆನ್ನಾಗಿ ಬರೋವಂಥದ್ದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಈ ಸಾರಿಗೆ ಹೆವಿ ಮಸಾಲೆ ಎಲ್ಲ ಹಾಕೋಕ್ಕೆ ಹೋಗಬಾರ್ದು. ಎಷ್ಟು ಸಿಂಪಲಾಗಿ ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲ್ಲ. ಹಾಗೆ ಇನ್ನೂ ಊಟ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇರುತ್ತೆ ನಮಗೆ ಮತ್ತು ನಮ್ಮ ಮನೇಲಿರೋರಿಗೆ ಅಂತಂತೇಳಿ ಹೇಳುವಂಥದ್ದು. ಸೊ ಇವಾಗ ನೋಡಿ, ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಕುದಿಲಿಕ್ಕೆ ಇವಾಗ ಇಟ್ಬಿಟ್ಟು ಈ ಕಡೆ ನೋಡಿ, ರಾಗಿ ಮುದ್ದೆ ನೀರಿಟ್ಟಿದ್ನಲ್ವ, ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿರೋ ಅಂಥದ್ದು. ಇವಾಗ ನೆಕ್ಸ್ಟ್ ಏನು ಅಂತಂತಂದರೆ ಒಗ್ಗರಣೆ ಕೊಡೋವಂಥದ್ದು. ಸೊ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನಾದರೂ ಬಳಕೆ ಮಾಡ್ಕೊಬೋದು, ತುಪ್ಪನಾದರೂ ಬಳಕೆ ಮಾಡ್ಕೊಬೋದು. ಇಲ್ಲ ನಾವು ಎಣ್ಣೆನೇ ಬಳಕೆ ಮಾಡ್ಕೊಳ್ತೀವಿ, ಒಳ್ಳೆಣ್ಣೆ ಅಂತಂದರೆ ಅದನ್ನು ಕೂಡ, ಅಡುಗೆ ಎಣ್ಣೆಯನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಬಟ್ ಕೊಬ್ಬರಿ ಎಣ್ಣೆ, ತುಪ್ಪ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಯಾವುದಾದ್ರೂ ಒಂದು. ಸೊ ಇವಾಗ ಸಾಸಿವೆ ಹಾಕಿ ಅದು ಚಿಟಪಟ ಆದಮೇಲೆ ಈ ಬೆಳ್ಳುಳ್ಳಿ
ಹಾಗೆ ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ವ, ಸಣ್ಣ ಈರುಳ್ಳಿ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯನ್ನು ಅಥವಾ ಗುಂಟೂರು ಯಾವುದಾದ್ರೂ ಆ ಒಂದು ಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ಕೊಡೋವಂಥದ್ದು. ಒಗ್ಗರಣೆ ಘಮ ಬರ್ತಿದ್ದಂಗೆ ಗೊತ್ತಾಗುತ್ತೆ ನಮ್ಗೆ ಅದು ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಒಗ್ಗರಣೆಯನ್ನು ಕೊಡೋವಂಥದ್ದು. ನೋಡಿ, ಕೊನೆಯದಾಗಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ಊಟ ರೆಡಿ ಆಯಿತು. ರಾಗಿ ಮುದ್ದೆ, ಅವರೆಕಾಳು ಸಾರು.